ಒಂದೇ ಕಟ್ಟಡದಲ್ಲಿ ಎರಡು ಶಾಲೆಗಳು, ಆವರಣದಲ್ಲೇ ಶಿಕ್ಷಣಾಧಿಕಾರಿ ಕಚೇರಿ. ಆದರೂ ಒಂದು ಶಾಲೆಯಲ್ಲಿ ಇದ್ದುದು ಕೇವಲ 6 ವಿದ್ಯಾರ್ಥಿಗಳು. ಇದಕ್ಕೆ ಅಡ್ಡಿಯಾಗಿದ್ದು ಉರ್ದು ಎನ್ನುವ ಹೆಸರು. ಆದರೆ ಈ ಶಾಲೆಗೆ ಬಂದ ಮುಖ್ಯ ಶಿಕ್ಷಕಿ ಸ್ಲಂ ಏರಿಯಾಕ್ಕೆ ಕಾಲಿಟ್ಟ ಫಲವಾಗಿ 4 ದಿನಗಳಲ್ಲಿ ಮಕ್ಕಳು ತುಂಬುವಂತೆ ಮಾಡಿದ್ದಾರೆ. ಇದೀಗ ಶಾಲೆಯಲ್ಲಿ ಮೂಲಸೌಕರ್ಯ ಕೊರತೆ ಎದುರಾಗಿದೆ. ಇಂಥದ್ದೊಂದು ಪವಾಡ ಮಂಗಳೂರಿನ ಬೋಳಾರ ಹಿರಿಯ ಪ್ರಾಥಮಿಕ ವೆಸ್ಟ್ ಶಾಲೆಯಲ್ಲಿ ನಡೆದಿದೆ. 1913ರಲ್ಲಿ ಆರಂಭಗೊಂಡಿದ್ದ ಶಾಲೆಗೆ ಬರೋಬ್ಬರಿ 111 ವರ್ಷಗಳ ಇತಿಹಾಸವಿದೆ. ನಂತರದ ದಿನಗಳಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿ ಸಾಕಾಗದ ಕಾರಣ ಶಾಲೆಯನ್ನು ವಿಸ್ತರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ವೆಸ್ಟ್ ಎನ್ನುವ ಹೆಸರು ನೀಡಲಾಯಿತು. ಆರಂಭದಲ್ಲಿ 1 ರಿಂದ 7ರವರೆಗೆ ಶಿಕ್ಷಣ ನೀಡಲಾಗುತ್ತಿದ್ದು 300 ಮಕ್ಕಳು ಪ್ರತಿ ವರ್ಷ ಕಲಿಯುತ್ತಿದ್ರು. ಕಾಲಕ್ರಮೇಣ ಆಂಗ್ಲ ಭಾಷಾ ಮೋಹಕ್ಕೆ ಸಿಲುಕಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಾ ಬಂತು. ಶಾಲೆ ಉಳಿಸುವುದು ಇಲಾಖೆಗೂ ಸವಾಲಾಯಿತು. ಯಾಕೆಂದರೆ ಉರ್ದು ಎಂದಿರುವ ಕಾರಣ ಈ ಭಾಷಿಕರ ಅಗತ್ಯವೂ ಇತ್ತು. ಪ್ರಸಕ್ತ ಶೈಕ್ಷಣಿಕ ಸಾಲಿನ ಆಗಸ್ಟ್ 31ರವರೆಗೆ ದಾಖಲಾಗಿದ್ದ ಮಕ್ಕಳ ಸಂಖ್ಯೆ 9. ಹಾಜರಾಗುತ್ತಿದ್ದವರು 5 ಅಥವಾ 6 ಮಾತ್ರ. 2023ರಲ್ಲಿ ಇಲ್ಲಿಗೆ ಬಂದ ಶಿಕ್ಷಕಿ ಸುಧಾ ಕುಂಬಾರ್ 3 ವಲಸೆ ಕಾರ್ಮಿಕರ ಮಕ್ಕಳನ್ನು ಸೇರಿಸಿದ್ರು. ಕ್ಲಸ್ಟರ್ ಸಿಆರ್ಪಿಯಾಗಿದ್ದ ಗೀತಾ ಜುಡಿತ್ ಸಲ್ದಾನಾ ಅವರು ಕೌನ್ಸಿಲಿಂಗ್ ಸಂದರ್ಭ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರು. ಸೆಪ್ಟೆಂಬರ್ 1ರಂದು ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಶಾಲೆಗೆ ಬಂದಾಗ ಇಲ್ಲಿದ್ದ ಮಕ್ಕಳ ಸಂಖ್ಯೆ ನೋಡಿ ಮರುಗಿದ್ರು. ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಪರಿಸರದ ಸಮವಸ್ತ್ರದ ಅನಿವಾರ್ಯತೆ, ವಲಸೆ ಕಾರ್ಮಿಕರ ಮಕ್ಕಳನ್ನು ಶಾಲೆಗೆ ಸೇರಿಸುವ ಫೋಕಸ್ ಸಂದರ್ಭ ಶುಚಿತ್ವದಿಂದಲೂ ದೂರ ಉಳಿದಿದ್ರು. ಶಿಕ್ಷಕರು ಪಾಲಕರಿಗೆ ನೀಡಿದ ಮಾರ್ಗದರ್ಶನದ ಫಲವಾಗಿ ಒಂದಿಷ್ಟು ಸ್ವಚ್ಛತೆ ಕಂಡುಬಂದಿದೆ. ಆದರೂ ಕೆಲವು ಮಕ್ಕಳು ಕೊಳಕು ಬಟ್ಟೆಯಲ್ಲೇ ಶಾಲೆಗೆ ಬರುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಲು ತುರ್ತಾಗಿ ಸಮವಸ್ತ್ರದ ಅವಶ್ಯಕತೆ ಇದೆ. ಸ್ಲಂ ಪ್ರದೇಶಗಳಲ್ಲಿ ಸರ್ವೆಗೆ ಇಳಿದ್ರು. ಈ ಸಂದರ್ಭ ಮೀನಿನ ಕಾರ್ಖಾನೆಯ ಕಾರ್ಮಿಕರ 80ಕ್ಕೂ ಅಧಿಕ ಮಕ್ಕಳು ಅಲ್ಲಲ್ಲಿ ಅಲೆದಾಡುತ್ತಿರುವುದು ಕಂಡುಬಂದಿದೆ. ಪಾಲಕರ ಮನವೊಲಿಸಿ ದಾಖಲೆಗಳಿದ್ದ 52 ಮಕ್ಕಳನ್ನು ಶಾಲೆಗೆ ಸೇರಿಸಲಾಗಿದೆ. ಇನ್ನು 30 ಮಕ್ಕಳ ಸೇರ್ಪಡೆಗೆ ದಾಖಲೆಗಳಿಲ್ಲದೆ ಸಮಸ್ಯೆಯಾಗಿದೆ. ಸ್ಲಂ ಏರಿಯಾಗಳಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಂತಹ ವಲಸೆ ಬಂದಂತಹ ಮಕ್ಕಳನ್ನು ಕರೆತಂದು ಈ ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಂಡಿದ್ದಾರೆ. 2017-18ನೇ ಸಾಲಿನವರೆಗೆ ಈ ಶಾಲೆಯಲ್ಲಿ ಗಮನದಲ್ಲಿ ಇರುವಷ್ಟು ಪಾಠಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಕ್ಕಳ ಸಂಖ್ಯೆ ಇತ್ತು. ಆದರೆ ಕೊರೋನಾದ ಸಂದರ್ಭದಲ್ಲಿ ಈ ವಲಸೆ ಬಂದ ಮಕ್ಕಳು ತಮ್ಮ ಮೂಲ ಸ್ಥಾನಗಳಿಗೆ ತೆರಳಿದ ನಂತರ ಇಲ್ಲಿನ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಯಿತು. ಕೇವಲ 5-6 ಮಕ್ಕಳ ಸಂಖ್ಯೆ ಇದ್ದು ಶಿಕ್ಷಕರು ಕೂಡ ಬೇರೆ ಶಾಲೆಗಳಿಗೆ ನಿಯೋಜನೆ ಹೊಂದುತ್ತಿರುವಂತಹ ಒಂದು ಪರಿಸ್ಥಿತಿ ಇಲ್ಲಿತ್ತು. ಆದರೆ ಶ್ರೀಮತಿ ಗೀತಾ ಜುಡಿತ್ ಇಲ್ಲಿಗೆ ಬಂದು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಒಂದು ಪ್ರಭಾರವನ್ನು ವಹಿಸಿಕೊಂಡ ಬಳಿಕ ಈ ಶಾಲೆಯ ಪರಿಸರದಲ್ಲಿರುವಂತಹ ಹಲವಾರು ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಗೆ ಹೊಸದಾಗಿ ವಲಸೆ ಬಂದಂತಹ ಪರಿವಾರಗಳನ್ನು ಸಂಪರ್ಕಿಸಿ ಅಲ್ಲಿ ಹೆತ್ತವರನ್ನು ಮನವೊಲಿಸಿ ವಿದ್ಯಾಭ್ಯಾಸದಿಂದ ವಂಚಿತರಾದಂತಹ ಮಕ್ಕಳನ್ನು ಶಾಲೆಗೆ ಕರೆತಂದು ದಾಖಲಾತಿ ಮಾಡಿಸುವಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆಗೆ ಇಲಾಖೆಯು ಮೆಚ್ಚುಗೆಯನ್ನು ಸೂಚಿಸುತ್ತದೆ. ಶಾಲಾ ಮುಖ್ಯ ಶಿಕ್ಷಕಿ ಗೀತಾ ಜುಡಿತ್ ಸಲ್ದಾನಾ ಮಾತನಾಡಿ, ಸ್ಲಂ ಪ್ರದೇಶದಲ್ಲಿದ್ದ ಶಾಲೆಯ ಮುಖವನ್ನೇ ಕಾಣದ ಮಕ್ಕಳನ್ನು ಗುರುತಿಸಿ ಪಾಲಕರು, ಮೀನಿನ ಕಾರ್ಖಾನೆ ಮಾಲೀಕರ ಮನವೊಲಿಸಿ ಶಾಲೆಗೆ ಸೇರಿಸಲಾಗಿದೆ. ಶಾಲೆಯಲ್ಲೀಗ ಮೂಲಸೌಕರ್ಯ ಸಮಸ್ಯೆಯಾಗಿದ್ದು ದಾನಿಗಳ ಸಹಕಾರ ಬೇಕಿದೆ. ಕನ್ನಡ ಗೊತ್ತಿಲ್ಲದ ಮಕ್ಕಳಿಗೆ ಎಲ್ಲವನ್ನೂ ಮೊದಲಿನಿಂದಲೇ ಕಲಿಸಬೇಕಿದೆ ಎಂದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ವೆಸ್ಟ್. ಈ ಶಾಲೆ ಸುಮಾರು 1913ರಲ್ಲಿ ಪ್ರಾರಂಭ ಆಗಿತ್ತು. ಬಹಳ ವರ್ಷಗಳ ಒಂದು ಇತಿಹಾಸ ಈ ಶಾಲೆಗಿದೆ. ಆದರೆ ಪ್ರತಿ ವರ್ಷ ಬಹಳಷ್ಟು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ. ಪ್ರತಿ ವರ್ಷ 250-300 ಹೀಗೆಲ್ಲ ಮಕ್ಕಳು ರಾಶಿ ಇದ್ದರು. ಯಾಕೆಂದರೆ ಇಲ್ಲಿ ಪರಿಸರದಲ್ಲಿ ಹತ್ತಿರದಲ್ಲಿ ಎಲ್ಲೂ ಶಾಲೆ ಆವಾಗಿನ ಕಾಲದಲ್ಲಿ ಇರಲಿಲ್ಲ. ಆದರೆ 2019ರ ನಂತರ ಈ ಶಾಲೆಯಲ್ಲಿ ಬಹಳ ಗಣನೀಯವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಎಂದರೆ 2019ರಲ್ಲಾಗುವಾಗ ಈ ಶಾಲೆಯಲ್ಲಿ ಬೆರಳೆಣಿಕೆಯಷ್ಟು ಮಕ್ಕಳಿದ್ದರು. 2019ರ ನಂತರ 9 ಮಕ್ಕಳು ಶಾಲೆಯಲ್ಲಿ ಇಲ್ಲಿ ದಾಖಲಾತಿ ಇದ್ದರು. ಈ ಶಾಲೆಯಲ್ಲಿ 1ರಿಂದ 7ನೇವರೆಗೆ ಬೇರೆ ಬೇರೆ ಕ್ಲಾಸಿಗೆ. ಹೀಗೆ ಈ ಮಕ್ಕಳು ಅಲ್ಲಿ ಇರುವಾಗ
ಶಾಲೆಗೆ ಬರ್ತಿದ್ದ ಮಕ್ಕಳು ಕೇವಲ 4 ಅಥವಾ 5, 6. 2 ವರ್ಷಗಳಿಂದ ಸುಧಾ ಮೇಡಮ್ ಈ ಶಾಲೆಯಲ್ಲಿ ಇದ್ದರು. ಈಗ ಈ ವರ್ಷ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ 2023 ಆಗಸ್ಟ್ ತಿಂಗಳಲ್ಲಿ ಮೊದಲು ನಾನು CRP ಆಗಿದ್ದೆ. ನಾನು ಕೌನ್ಸ್ಲಿಂಗ್ ಆಗಿ ಈ ಶಾಲೆಯನ್ನು ತೆಗೆದುಕೊಂಡೆ. ಇಲ್ಲಿ ಬಂದಾಗ ಈ ಬೆರಳೆಣಿಕೆಯಷ್ಟು ಈ ಮಕ್ಕಳ ಸಂಖ್ಯೆ ನೋಡಿ ನನಗೆ ಬಹಳ ಬೇಸರಾಗಿ ಸುತ್ತಮುತ್ತಲಿನ ಪರಿಸರವನ್ನು ನಾನು ಹೋಗಿ ಮಕ್ಕಳ ಎಲ್ಲೆಲ್ಲಿ ಮಕ್ಕಳಿದ್ದಾರೆ ಅಂತ ಅವರನ್ನು ಹುಡುಕಾಡಿದೆ. ನೋಡುವಾಗ ಈ ಸಮುದ್ರ ತೀರದ ಹತ್ರ ಈ ಬಂದರ್ ಸೈಡಲ್ಲೆಲ್ಲ ಶಾಲೆಗೆ ಹೋಗದ, ಶಾಲೆಯ ಮುಖವನ್ನೇ ನೋಡದ ಬಹಳಷ್ಟು ಮಕ್ಕಳು ಆ ಸ್ಲಮ್ ಏರಿಯಾದಲ್ಲಿದ್ದರು. ನನಗೆ ಅದನ್ನು ನೋಡಿ ಮಕ್ಕಳನ್ನು ಏನಾದರೂ ನಾವು ಶಿಕ್ಷಣ ನೀಡಬೇಕು ಅಂತ ಹೇಳಿಬಿಟ್ಟು ಆ ಮಕ್ಕಳನ್ನೆಲ್ಲ ಅವರ ತಾಯಿ ತಂದೆಯರನ್ನೆಲ್ಲ ಮಾತಾಡಿಸಿ, ಪೋಷಕರ ಹತ್ರ ಮಾತಾಡಿಸಿ, ಹಾಗೂ ಎಲ್ಲ ಅವರ ಕೆಲಸ ಮಾಡುವ ದನಿ ಹತ್ರ ಮಾತಾಡಿ, ಎಲ್ಲರ ಸಂಬಂಧಪಟ್ಟ ಅಧಿಕಾರಿ ಅವರ ವರ್ಗದವರ ಹತ್ರ ಮಾತಾಡಿ ಅವರನ್ನೆಲ್ಲರನ್ನು ಶಾಲೆಗೆ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಈ ಶಾಲೆಗೆ ಈ ಸಲ ಇಷ್ಟು ಮಾಡಬೇಕಾದ್ರೆ ನಾನು ಒಬ್ಬಳೇ ಅಲ್ಲ, ಜೊತೆಗೆ ನಾನು ನಮ್ಮ BO ಸರ್ ಹತ್ರ ಕೇಳಿದೆ, ಇಷ್ಟು ಮಕ್ಕಳೆಲ್ಲ ಇಲ್ಲಿ ಇದ್ದಾರೆ, ಕ್ಷೇತ್ರ ಶಿಕ್ಷಣ ಆದ್ಯತೆ ಕೇಳಿದಾಗ ಬನ್ನಿ ಕರ್ಕೊಂಡು ತನ್ನಿ ಶಾಲೆಗೆ, ನೀವೊಂದು ಶಾಲೆ ತೆರೀರಿ, ಶಾಲೆ ಮಾಡಿ ಅಂತ ಭಾಳಷ್ಟು ಸಹಕಾರ ಕೊಟ್ಟರು ನಮಗೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಈಶ್ವರ್ ಸರ್ ಅವರು. ಹಾಗಿರುವಾಗ ನನಗೂ ಒಂದು ಹೆಚ್ಚು ಬಲ ಬಂತು. ಈ ನಿಟ್ಟಿನಲ್ಲಿ ಈ ಒಂದು ಶಾಲೆ ಓಪನ್ ಆಯಿತು. 9 ಮಕ್ಕಳು ಇದ್ದರು. ಈಗ ಒಂದು 4-5 ದಿನಗಳ ಹಿಂದೆ ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು 52 ಮಕ್ಕಳು ಶಾಲೆಗೆ ದಾಖಲಾದರು. ಇನ್ನೂ 20-30 ಮಕ್ಕಳು ಈ ಪರಿಸರದಲ್ಲಿ ಅಲ್ಲೇ ಇದ್ದಾರೆ. ಆದರೆ ಇಲ್ಲಿ ಅವರನ್ನು ಸೇರಿಸಲಿಕ್ಕೆ ಅವರದ್ದು ಆಧಾರ್ ಕಾರ್ಡ್ ಇಲ್ಲ, ಒಂದನೇದು. ಎರಡನೇದು ಮೂಲ ಬೇಕಾದಂಥ ಈ ಶಾಲೆಯಲ್ಲಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲ, ಕಟ್ಟಡದ ಸಮಸ್ಯೆ ಉಂಟು, ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯದ ಬಹಳಷ್ಟು ಕೊರತೆ ಉಂಟು. ಆದ್ದರಿಂದ ನಾನು ದಾನಿಗಳ ಹತ್ರ ಒಂದು ಸಹಾಯವನ್ನು ಈ ಬಡ ಮಕ್ಕಳಿಗೆ ಒಂದು ವಿದ್ಯಾರ್ಜನೆ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ನಮ್ಮ ಶಿಕ್ಷಣ ಇಲಾಖೆಯೊಂದಿಗೆ ನಾವಿಬ್ಬರೇ ಇಲ್ಲಿ ಶಿಕ್ಷಕರಿದ್ದಾವೆ. ನಮಗೆ ಬೇರೆ ಬೇರೆ ಕ್ಯಾಟಗರಿಯ ಮಕ್ಕಳು ಈಗ ಇದರಲ್ಲಿದ್ದಾರೆ. 1ನೇವರು ಸುಮಾರು 30 ಇದ್ದಾರೆ, 2ನೇ, 3ನೇ, 4ನೇ, 5ನೇ, 6ನೇ, 7ನೇ ತರಗತಿಯವರೆಗೆ ಸುಮಾರು 6 ವರ್ಷದಿಂದ 13-14 ವರ್ಷದವರೆಗಿನ ಮಕ್ಕಳು ಈ ಶಾಲೆಯಲ್ಲಿ ಈಗ ನಮಗೆ ಸಿಕ್ಕಿದಂಥದ್ರಲ್ಲಿದ್ದಾರೆ. ಆದರೆ ಶಿಕ್ಷಕರು ನಾವಿಬ್ಬರೇ. ಈ ಮಕ್ಕಳು ಹಿಂದಿ ಮೂಲದವರು. ಅವರಿಗೆ ನಾವು ಕನ್ನಡದಲ್ಲಿ ಈಗ ಶುರುವಿನಿಂದ ಹೇಳಬೇಕಾಗ್ತದೆ, ಯಿಂದ ಹೇಳಬೇಕಾಗ್ತದೆ, ಅವರಿಗೆ ಏನೂ ಗೊತ್ತಿಲ್ಲ. ಆದ್ದರಿಂದ ಬಹಳ ಇದೊಂದು ದೊಡ್ಡ ಒಂದು ಟಾಸ್ಕ್, ಚಾಲೆಂಜ್ ಆಗಿ ನಾನು ತಗೊಂಡಿದ್ದೇನೆ. ದೇವರು ನನಗೆ ಸಹಕಾರ ಕೊಟ್ಟದ್ದು ನಾನೇ ಅಲ್ಲ, ಜೊತೆಗೆ ಎಲ್ಲರ ಸಹಕಾರ ಇದಕ್ಕೆ ಇದೆ. ನೀವು ಊರಿನವರು, ಈ TV ನೋಡುವವರು ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಮಕ್ಕಳನ್ನು ಒಂದು ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸೋಣ ಅಂತ ಈ TV ಮಾಧ್ಯಮದ ಮೂಲಕ ನಾನು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮಕ್ಕಳ ಪೋಷಕರಾದ ಆಶಾದೇವಿ ಮಾತನಾಡಿ, 3 ವರ್ಷ ಆಗಿದೆ, 2ನೇ ತರಗತಿಗೆ ಮನಸ್ಸು ಬಂದಾಗ ಹೋಗುತ್ತಿದ್ದ. ಈಗ ಶಿಕ್ಷಕಿ ಬಂದ ಬಳಿಕ ಶಾಲೆಗೆ ಹೋಗಲು ತುಂಬಾ ಉತ್ಸಾಹ ತೋರುತ್ತಿದ್ದಾನೆ. ನಾವಿಲ್ಲಿ ಕೆಲಸ ಮಾಡುವವರೆಗೆ ಶಾಲೆಗೆ ಕಳಿಸುತ್ತೇವೆ ಎಂದರು. घर में बोलता जाएंगे स्कूल अच्छा से पढ़ता है और गीता दीदी है, मैडम अच्छा पढ़ाते हैं. अभी इतना कितना दिन हुआ, हो गया महीना रोज अभी पढ़ते हुआ. इस साल 3 साल हो गया. हाँ थोड़ा गया, वो कम सम गया, वो उतना जाता नहीं, भागता इधर. हाँ अच्छा है, हम लोग को अच्छा है. वो सब बोलता है कि जाएंगे वो सब. हमें सुबह उठता है, नहाता है और थोड़ा सा खाता है, तो खाता नहीं तो मैं स्कूल जाएगा, ऐसे बोलता है. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಾ ಬಂದಾಗ ಶಿಕ್ಷಕರ ವರ್ಗಾವಣೆಯಾಗಿದೆ. ಪ್ರಸಕ್ತ ಮಕ್ಕಳ ಸಂಖ್ಯೆ 58ಕ್ಕೆ ತಲುಪಿದೆ. ಆದರೆ ಮಕ್ಕಳ ಸಂಖ್ಯೆಗನುಗುಣವಾಗಿ ಶಿಕ್ಷಕರ ಕೊರತೆ ಕಾಣಿಸಿದೆ. 3 ಶಿಕ್ಷಕರ ಪೈಕಿ 2 ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಚು ಡೆಸ್ಕ್ಗಳಿಲ್ಲದೆ ನೆಲದಲ್ಲೇ ಮಕ್ಕಳು ಕುಳಿತುಕೊಳ್ಳುವಂತಾಗಿದೆ. ಅಕ್ಷರ ದಾಸೋಹದಡಿ ಮಧ್ಯಾಹ್ನದ ಊಟ ಮತ್ತು ಕ್ಷೀರಭಾಗ್ಯ ಯೋಜನೆಯಡಿ ಹಾಲು ನೀಡಲಾಗುತ್ತಿದೆ. ಮೀನು ಕಾರ್ಖಾನೆಯ ಮಾಲೀಕರೇ ಬಟ್ಟಲು ಮತ್ತು ಲೋಟಗಳನ್ನು ನೀಡಿದ್ದಾರೆ. ಕಲಿಕೆಗೆ ಬೇಕಾದ ಪುಸ್ತಕಗಳನ್ನು ನೀಡಲಾಗಿದೆ. ಇರುವುದು 2 ತರಗತಿ ಕೋಣೆಗಳು ಮಾತ್ರ. ಮಕ್ಕಳಿಗೆ ಸಮವಸ್ತ್ರ, ಡೆಸ್ಕ್, ಬೆಂಚುಗಳ ಅಗತ್ಯವಿದ್ದು ಶಿಕ್ಷಣ ಪ್ರೇಮಿಗಳು ದಾನಿಗಳ ಕೃಪಾ ಕಟಾಕ್ಷ ಬೇಕಿದೆ. ಇವತ್ತಿನ ದಿನ 52 ಮಕ್ಕಳು ಈಗ ಶಾಲೆಯಲ್ಲಿದ್ದಾರೆ. ಈ ಮಕ್ಕಳಿಗೆ ಇಲಾಖೆಯಿಂದ ಪುಸ್ತಕಗಳನ್ನು ನೀಡಲಾಗಿದೆ. ಅದೇ ರೀತಿ ದಾನಿಗಳನ್ನು ಮನವೊಲಿಸಿ ಶಿಕ್ಷಕಿಯು ಅವರಿಗೆ ಕ್ಷೀರಭಾಗ್ಯ ಮತ್ತು ಅಕ್ಷರದಾಸೋಹ ಒಂದು ಊಟದ ಕಾರ್ಯಕ್ರಮಕ್ಕೋಸ್ಕರ ಬಟ್ಟಲು ಮತ್ತು ಲೋಟಗಳನ್ನು ಕೂಡ ಪಡೆದು ಮಕ್ಕಳಿಗೆ ವಿತರಿಸಲಾಗಿದೆ. ಮೂಲಭೂತ ಸೌಕರ್ಯದ ಅಗತ್ಯ ತುಂಬ ಇದೆ. ಏಕೆಂದರೆ ಇಲ್ಲಿ ಕೊಠಡಿಗಳ ಕೊರತೆ ಇದೆ, ಶಿಕ್ಷಕರ ಕೊರತೆಯೂ ಇದೆ. BO ಕಚೇರಿ ಆವರಣದಲ್ಲೇ ಈ ಶಾಲೆಯು ಕರ್ತವ್ಯ ನಡೀತಾ ಇದೆ. ಒಂದೇ ಆವರಣದಲ್ಲಿ 2 ಶಾಲೆಗಳು ಇರುವುದರಿಂದ ಅಲ್ಲಿ ವಿದ್ಯಾಭ್ಯಾಸಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ
ತೊಂದರೆ ಆಗಬಹುದು ಅಂತ ಅನಿಸ್ತದೆ. ಆದರೂ ಕೂಡ ಶಿಕ್ಷಕರನ್ನು ಒದಗಿಸಿಕೊಟ್ಟಲ್ಲಿ ತರಗತಿಗಳಿಗುಣವಾಗಿ ಪಾಠ ಪ್ರವಚನಗಳನ್ನು ನಡೆಸುವುದಕ್ಕೆ ಅನುಕೂಲ ಆಗುತ್ತದೆ ಎನ್ನುವುದು ನಮ್ಮ ಅಭಿಪ್ರಾಯ ಆಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.